ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಸುಬೂಸ್ ಸ್ಪಾಟ್ ಟು ಫೈಂಡ್ ಸೀರೀಸ್. ಇವತ್ತು ರಿಪಬ್ಲಿಕ್ ಡೇ. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಲಾಸ್ಟ್ ವೀಕ್ ನಾವು ಒಂದು ಲೈಫ್ ಇನ್ಶೂರೆನ್ಸ್ ತೊಗೊಬೇಕು ಅಂದಾಗ ಏನೆಲ್ಲ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು ಅಂತ ನಾವು ಕಲ್ತ್ವಿ. ಇವತ್ತು ನಾವು ಒಂದು ಟರ್ಮ್ ಪಾಲಿಸಿ ಹೇಗೆ ತೊಗೊಬೇಕು ಅನ್ನೋದನ್ನು ನಾವು ನೋಡೋಣ. ಫಸ್ಟು ನಾವು ಲಯಬಿಲಿಟೀಸ್ ಎಲ್ಲ ಲಿಸ್ಟ್ ಮಾಡಬೇಕು. ಅಂದರೆ ಲಯಬಿಲಿಟೀಸ್ ಅಂದರೆ ನಮ್ಮ ಸಾಲಗಳು. ಒಂದು ನಾವು ಹ್ಯಾಂಡ್ ಲೋನ್ ಏನೋ ತೊಗೊಂಡಿರ್ತೀವಿ, ಯಾರೋ ಫ್ರೆಂಡ್ ಹತ್ರ ಆಗ್ಬೋದು, ರಿಲೇಟಿವ್ಸ್ ಹತ್ರ ಆಗ್ಬೋದು, ಇಲ್ಲ ಅಂತಂದರೆ ನಾವು ಯಾರಾದರೂ ಲೆಂಡರ್ಸ್ ಹತ್ರ ಆಗ್ಬೋದು. ಈ ಹ್ಯಾಂಡ್ ಲೋನ್ ಏನಾಗುತ್ತೆ, ಇಟ್ ವೇರೀಸ್ ಎನಿವೇರ್ ಬಿಟ್ವೀನ್ 0 to ಆಲ್ಮೋಸ್ಟ್ 60%. ಅಂದರೆ ಕೆಲವರು ತಿಂಗಳಿಗೆ 5% ಎಲ್ಲ ಕಟ್ಟೋದಿದೆ ಪರಿಸ್ಥಿತಿಗಳು. ಆದ್ದರಿಂದ ಇದನ್ನು ನಾವು ಫಸ್ಟು ಟಾಪ್ ಪ್ರಿಯಾರಿಟಿಲಿ ಕ್ಲಿಯರ್ ಮಾಡಬೇಕು. ಈ ಹ್ಯಾಂಡ್ ಲೋನ್ ಆದಮೇಲೆ ನೆಕ್ಸ್ಟ್ ಬಂದು ನಮಗೆ ಈ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಏನು ಬರುತ್ತೆ ಅದು ನಾವು ಪೇಮೆಂಟ್ ಮಾಡದೇ ಇದ್ದರೆ ಅದು 36%ವರೆಗೂ ಚಾರ್ಜ್ ಮಾಡ್ತಾರೆ ಪರ್ ಆ್ಯನಮ್. ಅದಾದಮೇಲೆ ಪರ್ಸ್ನಲ್ ಲೋನ್ ಏನಾದರೂ ನಾವು ತೊಗೊಂಡಿದ್ರೆ ಬ್ಯಾಂಕ್ಸಲ್ಲಿ ದಟ್ ವಿಲ್ ಬಿ ಅರೌಂಡ್ 18% ಪರ್ ಆ್ಯನಮ್. ಆಮೇಲೆ ನಾವೇನಾದರೂ ಆಟೋಮೊಬೈಲ್ ಲೋನ್ಸ್ ಅಂದರೆ ಇವಾಗ 2 ವೀಲರ್ ಆಗಲಿ ಅಥವಾ ಕಾರ್ ಲೋನ್ ಇದ್ದರೆ ದಟ್ ಈಸ್ ಎನಿವೇರ್ ಅರೌಂಡ್ 12 to 13% ರೇಟಲ್ಲಿ ಚಾರ್ಜ್ ಮಾಡ್ತಾರೆ. ಆಮೇಲೆ ಬಂದು ಲೀಸ್ಟ್ ನಾವು ನೋಡಬೇಕಾಗಿರೋದು ಹೌಸಿಂಗ್ ಲೋನ್. ಹೌಸಿಂಗ್ ಲೋನ್ ಈಸ್ ಅರೌಂಡ್ 9.5%. ಬಟ್ ಅದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಗೋದ್ರಿಂದ ಅದು ಬಂದು ಲೀಸ್ಟ್ ಆಗುತ್ತೆ ನಮಗೆ. ಸೊ ನಾವು ಲೋನ್ಸ್ ಕ್ಲಿಯರ್ ಮಾಡಿದಾಗಲೂ ಇದೇ ಪ್ರಿಯಾರಿಟಿಲೇ ನಾವು ಲೋನ್ಸ್ನ ಕ್ಲಿಯರ್ ಮಾಡಬೇಕು. ಆದ್ರೂ ಈ ಟಾಪಲ್ಲಿ ನಾವು ಏನಕ್ಕೆ ಹ್ಯಾಂಡ್ ಲೋನ್ ಅಂತೀವಿ ಅಂದರೆ, ಈಗ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಹತ್ರ ನಾವು ತೊಗೊಂಡಾಗ್ಲೂ ವಿ ಕಾಂಟ್ ಬಾರೋ ಬಿಯಾಂಡ್ 6 months ಎಲ್ಲನೂ. ಅದೇನಾಗುತ್ತೆ, ಅದು ಇಟ್ ಲೀಡ್ ಟು ಸಮ್ ಆಬ್ಲಿಗೇಷನ್. ಸೊ ರಿಲೇಷನ್ಶಿಪ್ ಸ್ಪಾಯ್ಲ್ ಆಗುತ್ತೆ. ಮತ್ತು ಸಪೋಸ್ ಅರ್ನಿಂಗ್ ಮೆಂಬರ್ ಇಲ್ಲದೇ ಇದ್ದಾಗ ಅವ್ರಿಗೂ ಡೌಟ್ ಬರುತ್ತೆ, ಹೇಗೆ ನಾವು ಕೇಳೋದು, ಅಥವಾ ಇವಾಗ ಡಿಪೆಂಡೆಂಟ್ಸ್ ಹೇಗೆ ಇದನ್ನು ರಿಟರ್ನ್ ಮಾಡ್ತಾರೆ ಅನ್ನೋದು ಒಂದು ಅವ್ರೂ ಕಷ್ಟದಲ್ಲಿ ಸಿಗಾಕ್ಕೊತಾರೆ. ಕೇಳೋದ್ರಿಂದನೂ ಕಷ್ಟ, ಬಟ್ ಕೇಳದೆ ಇರೋಕ್ಕೂ ಆಗಲ್ಲ, ಆ ಪರಿಸ್ಥಿತಿಗೆ ಎಂಟ್ರಾಗ್ತಾರೆ. ಆದ್ದರಿಂದ ನಾವು ಇದೆಲ್ಲ ಲಿಸ್ಟ್ ಮಾಡಬೇಕು. ಲಿಸ್ಟ್ ಮಾಡಿ ಅಪ್ರಾಕ್ಸಿಮೇಟ್ಲಿ ಇದೊಂದು 30 lakhs ಅಥವಾ 40 lakhs ಏನೋ ಬಂತು ಅಂದರೆ ಫಸ್ಟು ಅಷ್ಟು ಇನ್ಶೂರೆನ್ಸ್ ಇದೆಯಾ ಅಂತ ನಾವು ನೋಡಬೇಕು. ನಾವು ಹಿಂದೆ ಇದ್ದಾಗ ಇಷ್ಟು ದುಡ್ಡು ಕವರ್ ಆಗಿದೆಯಾ ಅಂತ. ಅದಾದಮೇಲೆ ನಾವು ಮಂತ್ಲಿ ಮೇಂಟೆನೆನ್ಸ್ ಎಲ್ಲನೂ ನಾವು ಲಿಸ್ಟ್ ಮಾಡಬೇಕು. ಇವಾಗ ಒಂದು ಫ್ಯಾಮಿಲಿ ಆಫ್ 4 ಹಸ್ಬೆಂಡ್, ವೈಫ್ ಆ್ಯಂಡ್ 2 kids ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಎಕ್ಸ್ಪೆನ್ಸಸ್ ಒಂದು 50,000 ಇತ್ತು ಅಂತಂದರೆ 6 lakhs ಪರ್ ಆ್ಯನಮ್. ಅರ್ನಿಂಗ್ ಮೆಂಬರ್ ಇಲ್ಲ ಅಂತಂದರೆ ದಟ್ ಮೇ ಬಿಕಮ್ 4.5 lakhs ಪರ್ ಆ್ಯನಮ್ ಆಗ್ಬೋದು. ಆವಾಗ ನಾವು ಅಟ್ಲೀಸ್ಟ್ ಒಂದು ಬ್ಯಾಂಕಲ್ಲಿ ಏನೋ ಒಂದು 1 crore ಇಟ್ಟು ಅಂತಂದರೆ ಆ 1 crore ಬರೋದು ಇಂಟ್ರೆಸ್ಟ್ ದುಡ್ಡಲ್ಲಿ ಈ ಫ್ಯಾಮಿಲಿ ನಡೆಯೋ ಥರ ಆಗಬೇಕು. ಅಂದರೆ 1 crore ಈಸ್ ಫಾರ್ ದಿ ಮೇಂಟೆನೆನ್ಸ್, ಮತ್ತು ಇನ್ನು ನಾವು ಅಡಿಷ್ನಲ್ ಲೋನ್ಸ್ ಏನೇನಿದೆ ನಮ್ಮ ಲೈಬಿಲಿಟೀಸ್ ಅದಷ್ಟಕ್ಕೂ ಕವರ್ ಆಗಬೇಕು. ಅಂದರೆ ಅಪ್ರಾಕ್ಸಿಮೇಟ್ಲಿ ಅಬೌಟ್ 1.3, 1.4 ಆರ್ ಮೇ ಬಿ 1.5 crores ನಾವು ಇನ್ಶೂರೆನ್ಸ್ ಮಾಡಿಸ್ಬೇಕಾಗತ್ತೆ. ಈ 1.5 crores ಮಾಡಿಸೋದಕ್ಕೆ 30 years old ಮೇಲ್ಗೆ ಅಪ್ರಾಕ್ಸಿಮೇಟ್ಲಿ ಇಟ್ಸ್ ಕಾಸ್ಟ್ ಅಬೌಟ್ 15,000 rupees ಪರ್ ಇಯರ್. ಅಂದರೆ 1,250 ಪರ್ ಮಂತ್ ಆಗುತ್ತೆ. ಇದು ಕವರ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಡಿಪೆಂಡೆಂಟ್ಸ್ ಏನೂ ತೊಂದರೆಗೆ ಸಿಗಾಕೊಡದೆ ಇದೆಲ್ಲನೂ ಕ್ಲಿಯರ್ ಮಾಡಿ ಅವರು ಒಂದು ಫೈನಾನ್ಷಿಯಲಿ ಸ್ಟೇಬಲ್ ಆಗಿ ಬದುಕ್ಬೋದು ಅಂತ ಒಂದಾಗತ್ತೆ. ನಾವು ಇದಕ್ಕಿಂತ ಕಮ್ಮಿ ಏನಾದರೂ ತೊಗೊಂಡ್ರೆ ಅವರು ಜನರಲಿ ಪಾಪ ಕಷ್ಟದಲ್ಲಿ ಬೀಳ್ತಾರೆ. ಮಕ್ಕಳ ಎಜುಕೇಷನ್ ಕಷ್ಟ ಆಗ್ಬೋದು, ಅಥವಾ ಅವ್ರ ಫ್ಯಾಮಿಲಿ ನಡೆಸೋದು ಕಷ್ಟ ಆಗ್ಬೋದು. ಆದ್ದರಿಂದ ಟರ್ಮ್ ಪಾಲಿಸಿ ಈಸ್ ಮಸ್ಟ್ ಆ್ಯಂಡ್ ಶುಡ್. ಮಿನಿಮಮ್ ಕವರೇಜ್ 1 crore ಮಾಡಿದ್ರೆ ಅಟ್ಲೀಸ್ಟ್ ಫ್ಯಾಮಿಲಿ ವಿಲ್ ಬಿ ಸ್ಟೇಬಲ್. ಸೊ ನಾವು ಈ ಲಾಸ್ಟ್ 2 ಸೀರೀಸಲ್ಲಿ ಲೈಫ್ ಇನ್ಶೂರೆನ್ಸ್ ಬಗ್ಗೆ ನಾವು ಕಲ್ತ್ವಿ. ನೆಕ್ಸ್ಟ್ ವೀಕ್ ವಿ ವಿಲ್ ಟಾಕ್ ಅಬೌಟ್ ಹೆಲ್ತ್ ಇನ್ಶೂರೆನ್ಸ್. ಒಂದು ಫ್ಯಾಮಿಲಿಗೆ ಹೇಗೆ ಹೆಲ್ತ್ ಇನ್ಶೂರೆನ್ಸ್ ಬೇಕಾಗುತ್ತೆ, ಏನೆಲ್ಲ ಕವರ್ ಮಾಡಬೇಕು ಅನ್ನೋದನ್ನು ನಾವು ನೆಕ್ಸ್ಟ್ ವೀಕ್ ಕಲಿಯೋಣ. ಥ್ಯಾಂಕ್ ಯು ಸೋ ಮಚ್.